ನೋಡಿ, ತಾರಕಕ್ಕೇರ್ತಾ ಇದೆ ಗವರ್ನರ್ ವರ್ಸಸ್ ಗವರ್ನಮೆಂಟ್ ಕದನ. ಯಾಕಂದ್ರೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಈ ಗವರ್ನರ್ ವರ್ಸಸ್ ರಾಜ್ಯ ಸರ್ಕಾರದ ಈ ಒಂದು ಸಂಘರ್ಷ. ಇದೀಗ ಭಾಷಣ ಮಾಡದೆ ತೆರಳಿದ್ದಕ್ಕೆ ರಾಜ್ಯಪಾಲರಿಗೆ ಇದೀಗ ಈ ಏನು ಕಾಂಗ್ರೆಸ್ ರಾಜ್ಯ ಸರ್ಕಾರ ಇದೆ ಇದು ಕೆಂಡಮಂಡಲವಾಗಿದೆ. ಯಾಕಂದ್ರೆ ಅಧಿವೇಶನದಲ್ಲಿ ರಾಜ್ಯಪಾಲರು ಸರ್ಕಾರ ಕೊಟ್ಟಿರುವಂತಹ ಪ್ರತಿಯನ್ನು ಓದಬೇಕಿತ್ತು. ಆದರೆ ಈಗ ತಾರಕಕ್ಕೇರ್ತಾ ಇರುವಂತಹ ಗವರ್ನರ್ ವರ್ಸಸ್ ಗವರ್ನಮೆಂಟ್ ಕದನ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಗವರ್ನರ್ ವರ್ಸಸ್ ರಾಜ್ಯ ಸರ್ಕಾರ ಭಾಷಣ ಮಾಡದೆ ತೆರಳಿದ್ದಕ್ಕೆ ಸಿಡಿದೆದ್ದಿದ್ದಾರೆ ಕೈಕಲಿಗಳು. ಅಧಿವೇಶನದಲ್ಲಿ ಭಾಷಣ ಮಾಡಲು ಗವರ್ನರ್ ನಕಾರವನ್ನ ತೋರಿಸ್ತಾ ಇದೆ. ಎರಡು ಸಾಲಿನಲ್ಲಿ ಭಾಷಣವನ್ನು ಮುಗಿಸಿ ರಾಜ್ಯಪಾಲರು ಅಲ್ಲಿಂದ ತೆರಳಿದ್ದ. ಮೊದಲ 7 ಸಾಲು, ಕೊನೆಯ 3 ಸಾಲು ಮಾತ್ರ ಓದಿದ್ದಾರೆ. ರಾಜ್ಯಪಾಲರ ನಡೆಯನ್ನ ಖಂಡಿಸಿ ಇದೀಗ ಕಾಂಗ್ರೆಸ್ ಸದಸ್ಯರು ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ತಾರಕಕ್ಕೇರ್ತಾ ಇದೆ ರಾಜ್ಯಪಾಲರು ವರ್ಸಸ್ ರಾಜ್ಯ ಸರ್ಕಾರದ ಕದನ ಅನ್ನೋದನ್ನ. ಯಾಕಂದ್ರೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಇದು ಭಾಷಣ ಮಾಡದೆ ತೆರಳಿಬಿಟ್ಟಿದ್ದಾರೆ. ಬರೀ 1-2 ಲೈನನ್ನು ಆಡಿ ಅಧಿವೇಶನದಲ್ಲಿ ಏನು ವಿಧಾನಸಭೆ ಜಂಟಿ ಅಧಿವೇಶನವನ್ನ ನಡೆಸ್ಕೊಡ್ಬೇಕಾಗಿತ್ತು ರಾಜ್ಯಪಾಲರು. ಅವರು ಅಧಿವೇಶನದಲ್ಲಿ ಭಾಷಣ ಮಾಡಲು ರಾಜ್ಯಪಾಲರು ನಕಾರವನ್ನು ತೋರಿದ್ದಾರೆ. ಹಾಗಾಗಿ 2 ಸಾಲಿನಲ್ಲಿ ಬರೀ ಭಾಷಣವನ್ನು ಮುಗಿಸ್ಬಿಟ್ಬಿಟ್ಟಿದ್ದಾರೆ. ಹೊರಗೆ ಹೋಗೇ ಬಿಟ್ಟಿದ್ದಾರೆ ಗೆಹ್ಲೋಟ್ ರಾಜ್ಯಪಾಲರು. ಮೊದಲ 7 ಸಾಲುಗಳೇನಿದ್ವು ಅದನ್ನು ಓದಿ ಕೊನೆಯ 3 ಸಾಲುಗಳನ್ನ ಮಾತ್ರ ಹೇಳಿ ಜೈ ಹಿಂದ್ ಜೈ ಕರ್ನಾಟಕ ಅಂತ ಹೇಳಿ ಅಲ್ಲಿಂದ ಹೋಗಿದ್ದಾರೆ. ರಾಜ್ಯಪಾಲರ ನಡೆಯನ್ನ ಖಂಡಿಸಿ ಇದೀಗ ಕಾಂಗ್ರೆಸ್ ಸದಸ್ಯರು ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ. ನೀವು ಸರ್ಕಾರ ಕೊಟ್ಟಿರುವಂತಹ ಪ್ರತಿಯನ್ನ ಓದಲೇಬೇಕು ಅಂತ. ಕೆಲವೊಂದು ಬಾರಿ ಈ ಹಿಂದೆ ಎಲ್ಲ ಶಾಸಕರಾಗಿರ್ಬೋದು ಅಥವಾ ಬೆಂಬಲಿಗರಿಲ್ಲ ಬಿಡಿ, ಶಾಸಕರು ಹೋಗ್ಬಿಟ್ಟು ಒಂದಷ್ಟು ಮನವಿಯನ್ನ ಮಾಡ್ಕೊಂಡಿದ್ರು ಗೆಹ್ಲೋಟ್ ಅವ್ರ ಹತ್ರ, ರಾಜ್ಯಪಾಲರ ಹತ್ರ. ಇನ್ನು ಗಲಾಟೆ ಮಧ್ಯೆ ಗವರ್ನರ್ ಭೇಟಿ ಮಾಡಿದ್ದಾರೆ ಸ್ಪೀಕರ್ ಯುಟಿ ಖಾದರ್ ಅವರು ಕೂಡ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರನ್ನ ಯುಟಿ ಖಾದರ್ ಅವರು ಭೇಟಿಯಾಗಿದ್ದಾರೆ. ಗಲಾಟದ ಮಧ್ಯೆ ಇದೀಗ ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಾರೆ ಯುಟಿ ಖಾದರ್. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರನ್ನ ಭೇಟಿ ಮಾಡಿದ್ದಾರೆ ಯುಟಿ ಖಾದರ್. ನೋಡಿ, ಒಂದ್ ಕಡೆ ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಏನು ಪ್ರತಿ ಇದೆ ಅದನ್ನ ಓದಬೇಕು ರಾಜ್ಯಪಾಲರು ಅನ್ನೋದು. ಯಾಕಂದ್ರೆ ರಾಜ್ಯಪಾಲರು ಮೊದಲನೇ ಪ್ರಜೆ ಆಗಿರ್ತಾರೆ. ಹಾಗಾಗಿ ಏನು ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಪ್ರತಿಯನ್ನ ಕುಲಂಕುಷವಾಗಿ ಓದದೇ ಇದ್ದಿದ್ರೂ ಕೂಡ ರಾಜ್ಯಪಾಲರು ಒಂದು ಕಡೆ ಏನು ಓದಬೇಕು ಕೆಲವೊಂದು ಸಾಲುಗಳನ್ನ ಅದನ್ನು ಓದಬಹುದಾಗಿತ್ತು. ಕೇಂದ್ರ ಸರ್ಕಾರದ ಕೆಲವೊಂದು ಟೀಕೆ ಮಾತುಗಳನ್ನು ತೆಗೆದುಹಾಕಿ ಅದರಲ್ಲಿ ನೀವು ಆಯ್ಕೆಯನ್ನ ಮಾಡಿಕೊಂಡು ಈಗ ಸರ್ಕಾರದಲ್ಲಿ ಏನು ಕುಂದುಕೊರತೆಗಳಾಗಿದೆ, ಏನೇನೆಲ್ಲ ಮಾಡಿದ್ದಾರೆ, ಅಥವಾ ಯಾವ ರೀತಿ ಇನ್ನೂ ಆಗಿದೆ ಅನ್ನೋದನ್ನಷ್ಟೇ ಅವರು ಅಲ್ಲಿ ಸ್ಪಷ್ಟಪಡಿಸಬಹುದಾಗಿತ್ತು ರಾಜ್ಯಪಾಲರು. ಆದರೂ ಕೂಡ ರಾಜ್ಯಪಾಲರು ಮೊದಲ 7 ಸಾಲನ್ನು ಓದಿ ಲಾಸ್ಟ್ 3 ಸಾಲನ್ನು ಓದಿ ಟೋಟಲಿ ಜಂಟಿ ಅಧಿವೇಶನವನ್ನೇ ಮುಗಿಸ್ಬಿಟ್ರು. ಅದಕ್ಕಾಗಿಯೇ ಇದೀಗ ತಾರಕಕ್ಕೇರ್ತಾ ಇದೆ ಗವರ್ನರ್ ವರ್ಸಸ್ ಈ ಗವರ್ನಮೆಂಟ್ ಕದನ. ಆದರೆ ಈ ನಡುವೆ ಏನು ಗಲಾಟೆ ನಡೀತಾ ಇತ್ತು ರಾಜ್ಯ ಸರ್ಕಾರ ಜೊತೆಗೆ ರಾಜ್ಯಪಾಲರ ನಡುವೆ, ಈಗ ಸ್ಪೀಕರ್ ಅವರು ಭೇಟಿಯಾಗಿದ್ದಾರೆ. ಅಂದರೆ ಸ್ಪೀಕರ್ ಯುಟಿ ಖಾದರ್ ಅವರು ಕೂಡ ಭೇಟಿ ಮಾಡಿದ್ದಾರೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರನ್ನ ಭೇಟಿ ಮಾಡಿ ಯುಟಿ ಖಾದರ್ ಒಂದಷ್ಟು ಮಾತುಗಳನ್ನು ಆಡೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಕಾದು ನೋಡಬೇಕು ಯಾವ ರೀತಿಯಾಗಿ ಚರ್ಚೆಯನ್ನ ಮಾಡ್ತಾರೆ, ಏನು ಆಡಳಿತ ಪಕ್ಷ ಆಗಿರಬಹುದು ಅಥವಾ ರಾಜ್ಯಪಾಲರು ಯಾಕೆ ಈ ರೀತಿ ಮಾಡಿದ್ರು, ಏನು ತೆಗೆದಾಕಬೇಕಾಗಿತ್ತು, ಯಾವುದನ್ನ ಓದಬಹುದಾಗಿತ್ತು, ಓದಬಾರ್ದಾಗಿತ್ತು, ಈ ಹಿಂದೆ ನಿಮ್ಮನ್ನ ಯಾವ ರೀತಿ ಕನ್ವಿನ್ಸ್ ಮಾಡೋದು, ಒಂದಷ್ಟು ಮಾತುಕತೆಯನ್ನು ಯುಟಿ ಖಾದರ್ ಆಡೋದಕ್ಕೆ ಸಿದ್ಧವಾಗಿದ್ದಾರೆ. ಆದರೆ ಸದ್ಯ ಈಗ ತಾರಕಕ್ಕೇರ್ತಾ ಇದೆ ಅಷ್ಟೇ ಈ ರಾಜ್ಯಪಾಲರು ಹಾಗೆ ರಾಜ್ಯ ಸರ್ಕಾರದ ಈ ಒಂದು ಕದನ ಎಲ್ಲಿಗೆ ಹೋಗಿ ವಿರಾಮಗೊಳ್ಳುತ್ತೆ ಗೊತ್ತಿಲ್ಲ. ವಿರಾಮಗೊಳ್ಳುತ್ತಾ ಅಥವಾ ಅಲ್ಪ ವಿರಾಮವನ್ನು ಪಡೆದುಕೊಳ್ಳುತ್ತೋ ಕಾದು. ಬಸವರಾಜು ಅವರು ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜು, ಈಗ ರಾಜ್ಯಪಾಲರ ನಡೆಯನ್ನ ಖಂಡಿಸಿ
ಈಗ ರಾಜ್ಯ ಸರ್ಕಾರದವರು ಒಂದ್ ಕಡೆ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ, ಕಾನೂನಾತ್ಮಕವಾಗಿ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ಈ ಒಂದು ಗದ್ದಲದ ಮಧ್ಯೆ ಗವರ್ನರ್ ಅನ್ನ ಭೇಟಿ ಮಾಡ್ತಾ ಇದ್ದಾರೆ UT ಖಾದರ್ ಸ್ಪೀಕರ್ ಅವರು. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ವಿಚಾರ ಇವತ್ತು ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣ ಮಾಡಬೇಕಾಗಿತ್ತು. ಆದ್ರೆ ಅವರು ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂತಹ ಭಾಷಣವನ್ನ ಸಂಪೂರ್ಣವಾಗಿ ಕೂಡ ಮಾಡಿಲ್ಲ. ಅವರದೇ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ನುಡಿಗಳನ್ನು ಕೊಟ್ಟು ಹೇಳಿ ಅಲ್ಲಿ ಟೇಬಲ್ ಮಾಡಿ ಕೂಡ ಹೋಗಿರ್ತಕ್ಕಂಥದ್ದು. ಹಾಗಾಗಿ ಒಂದಿಷ್ಟು ರಾಜ್ಯ ಸರ್ಕಾರ ಮತ್ತೆ ರಾಜ್ಯಪಾಲರ ನಡುವೆ ಒಂದಿಷ್ಟು ವಾಗ್ವಾದಕ್ಕೂ ಕೂಡ ಕಾರಣವಾಗಿರ್ತಕ್ಕಂಥದ್ದು. ಹಾಗಾಗಿ ಯಾಕಂದ್ರೆ ರಾಜ್ಯಪಾಲರು ಒಂದು ರಾಜ್ಯದ ಒಂದು ಪ್ರತಿನಿಧಿಯಾಗಿ ಕೂಡ ಪ್ರತಿನಿಧಿಸ್ತಾರೆ. ಒಂದ್ ಕಡೆ ಅವ್ರದ್ದು ಕೂಡ ಬಹಳಷ್ಟು ಮಹತ್ವ ಕೂಡ ಇರ್ತಕ್ಕಂಥದ್ದು. ಆದ್ರೆ ಎಲ್ಲ ಒಂದ್ ಕಡೆ ಕೇಂದ್ರ ಸರ್ಕಾರದ ಕೈಗೊಂಬೆ ಅಂತ ಕೂಡ ನಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಈಗ ಹಲವು ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಆರೋಪ ಮಾಡಿರ್ತಾರೆ. ಮತ್ತೆ ರಾಜ್ಯ ಸರ್ಕಾರ ಕೂಡ ರಾಜ್ಯಪಾಲರ ವಿರುದ್ಧವಾಗಿ ಒಂದು ಅಂಗೀಕಾರ ನಿರ್ಣಯ ಮಾಡಲಿಕ್ಕೂ ಕೂಡ ಈಗ ನಿರ್ಧರಿಸಿರುವಂತದ್ದು. ಈ ನಡುವೆ ಈಗ ಏನು ವಿಧಾನಸಭೆಯ ಸಭಾಧ್ಯಕ್ಷರಾಗಿರ್ತಕ್ಕಂಥ UT ಖಾದರ್ ಅವರು ಕೂಡ ಅವ್ರನ್ನ ಭೇಟಿ ಆಗಿರ್ತಕ್ಕಂಥದ್ದು. ಭೇಟಿಯಾಗಿ ಕೆಲವಷ್ಟು ವಿಚಾರಗಳು ಸಂಬಂಧಪಟ್ಟಂತೆ ಕೂಡ ಚರ್ಚೆ ನಡೆಸಿರ್ತಕ್ಕಂಥದ್ದು. ಈಗಾಗಲೇ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಕೂಡ ಸ್ಪೀಕರ್ ಅವರಿಗೆ ಒಂದು ದೂರು ಕೊಟ್ಟಿದ್ದಾರೆ. ಅಂದ್ರೆ ಶಾಸಕರು, ಪರಿಷತ್ ಸದಸ್ಯರು ಮತ್ತೆ ವಿಧಾನಸಭೆ ಸದಸ್ಯರು ಎಲ್ಲ ಒಂದ್ ಕಡೆ ಅವ್ರ ಮೇಲೆ ಒಂದ್ ಕಡೆ ಒಂದು ದಾಳಿ ಮಾಡ್ಲಿಕ್ಕೆ ಹೋಗಿದ್ರು ಅನ್ನುವಂಥದ್ದು ಒಂದು ಆರೋಪ, ಇನ್ನೊಂದು ಅಗೌರವ ತೋರಿದ್ದಾರೆ ಅನ್ನುವಂಥದ್ದು ಮತ್ತೊಂದು ಆರೋಪ. ಹೀಗೆ ಎರಡು ಆರೋಪಗಳನ್ನ ಮಾಡಿ ದೂರನ್ನು ಕೂಡ ಕೊಟ್ಟಿದ್ದಾರೆ. ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು. ಹಾಗಾಗಿ ಎಲ್ಲ ವಿಚಾರಗಳ ಸಂಬಂಧಪಟ್ಟಂತೆ ಕೂಡ ರಾಜ್ಯಪಾಲರ ಜೊತೆ ಚರ್ಚೆ ನಡೆಸೋದಕ್ಕಾಗಿ UT ಖಾದರ್ ಅವರು ಅವ್ರನ್ನ ಭೇಟಿ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ನಮಗೆ ಸಿಗ್ತಾ ಇದೆ. ಎಸ್ ಬಸವರಾಜ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.